ಹರೇ ಕೃಷ್ಣ ಪ್ರಭು. ಹರೇ ಕೇಳಿಸ್ತಾ ಇದ್ದ? ಕೃಷ್ಣ ಪ್ರಭು. ಕೇಳಿಸ್ತಾ ಇದೆ ಪ್ರಭು. ಆಮೇಲೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಕಾಣಿಸ್ತಾ ಇದೆ ಪ್ರಭು. ಓಕೆ ಓಕೆ, ಥ್ಯಾಂಕ್ ಯು ಮಾತಾಜಿ. ಸಾಕ್ಷಾತ್ಕಾರದ ವಿಜ್ಞಾನ. ಎಸ್ ಮಾತಾಜಿ, ಹರೇ ಕೃಷ್ಣ. ಓಕೆ, ಶುರು ಮಾಡೋಣ. ಎಸ್ ಪ್ರಭು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्री श्री राधा कृष्ण चंद्र की जय, श्री श्री कृष्ण बलराम की जय, श्री श्री निताय गौरांग की जय, श्री श्रीनिवास गोविंद की जय, श्री श्री प्रहलाद नरसिम्हदेव की जय, श्री विश्वगुरु शिला प्रभुपाद की जय, समवेद भक्तवृंद की जय, निताय गौर प्रेमानंदी हरि हरि बोल. ಸೊ ಇವತ್ತು ಆತ್ಮ ವಿಜ್ಞಾನ, ಸೊ ಆತ್ಮ ಸಾಕ್ಷಾತ್ಕಾರ ಬುಕ್ಕೆ. ಸೊ ಇಲ್ಲಿಂದ ಲಾಸ್ಟ್ ಟೈಮ್ ನಾವು ಮುಂದೆ ಇಲ್ಲಿಗೆ ಸ್ಟಾಪ್ ಆಗಿತ್ತು, ಇವತ್ತಿಂದ ಇಲ್ಲಿ. ಸೊ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಸೊ ಇದು ಅಧ್ಯಾಯ ಆತ್ಮವಿಜ್ಞಾನದ ಕಲಿಕೆ. ಸೊ ಕೃಷ್ಣ ಪ್ರಜ್ಞಾ ಆಂದೋಲನವು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಸಮಸ್ತ ಮಾನವ ಕೋಟಿಗೆ ತಂದುಕೊಡಲು ಪ್ರಯತ್ನಿಸುತ್ತದೆ. ಅಂದ್ರೆ ಕೃಷ್ಣ ಪ್ರಜ್ಞೆ ಆಂದೋಲನವು ಆಧ್ಯಾತ್ಮಿಕ ಅಸ್ತಿತ್ವವನ್ನು ಸಮಸ್ತ ಮಾನವ ಕೋಟಿಗೆ ತಂದುಕೊಡಲು ಪ್ರಯತ್ನಿಸುತ್ತದೆ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಇದು ಕೃಷ್ಣ ಪ್ರಜ್ಞೆ ಆಂದೋಲನ ಅಂದ್ರೆ ಕೃಷ್ಣ ಪ್ರಜ್ಞೆ ಸಂಘ, ಕೃಷ್ಣ ಪ್ರಜ್ಞೆ ಸಂಸ್ಥೆ ಉದ್ದೇಶ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಎಲ್ಲಾ ಸಮಸ್ತ ಮಾನವ ಅಂದ್ರೆ ಎಲ್ಲರೂ ಆಧ್ಯಾತ್ಮಿಕ ಅಸ್ತಿತ್ವಕ್ಕೆ ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡುವುದಕ್ಕೆ ಒಂದು ಅವಕಾಶ ಈ ಕೃಷ್ಣ ಪ್ರಜ್ಞೆ ಸಂಸ್ಥೆಯ ಒಂದು ಉದ್ದೇಶ ಅಂತ ಪ್ರಭುಪಾದರಿಗೆ ಹೇಳ್ತಾ ಇದ್ದಾರೆ. ಆಮೇಲೆ ನಮ್ಮ ಪ್ರಸ್ತುತ ಲೌಕಿಕ ಪ್ರಜ್ಞೆಯಲ್ಲಿ ಜೀವನದ ಇಂದ್ರಿಯ ನಿಷ್ಠ ಲೌಕಿಕ ಗ್ರಹಿಕೆಗೆ ಅಂಟುಕೊಂಡಿದ್ದೇವೆ. ಆದರೆ ಕೃಷ್ಣ ಪ್ರಜ್ಞೆಯಿಂದ ಅಥವಾ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿ ಸೇವೆಯಿಂದ ಈ ಗ್ರಹಿಕೆಯನ್ನು ತಕ್ಷಣವೇ ನಿವಾರಿಸಬಹುದು. ನಾವು ಭಕ್ತಿ ಸೇವೆಯ ತತ್ವಗಳನ್ನು ಅಳವಡಿಸಿಕೊಂಡರೆ ಬದುಕಿನ ಲೌಕಿಕ ಗ್ರಹಗಳನ್ನು ಮೀರಬಹುದು. ವಿವಿಧ ಲೌಕಿಕ ಕ್ರಿಯೆಗಳಲ್ಲಿ ತೊಡಗಿಕೊಂಡು ಸತ್ವ, ರಜಸ್ ಮತ್ತು ತಮೋ ಗುಣಗಳಿಂದ ಮುಕ್ತವಾಗಬಹುದು. ಲೌಕಿಕ ಪ್ರಸಂಗಗಳಲ್ಲಿ ಮಗ್ನನಾಗಿರುವ ಪ್ರತಿಯೊಬ್ಬನೂ ಕೃಷ್ಣ ಪ್ರಜ್ಞಾ ಆಂದೋಲನದ ಬ್ಯಾಕ್ ಟು ಗಾಡೆಡ್ ಮತ್ತು ಇತರ ಸಾಹಿತ್ಯದ ಅವಲೋಕನದಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಈ ಸಾಹಿತ್ಯಗಳು ಲೌಕಿಕ ಅಸ್ತಿತ್ವವೆಂಬ ಅಧೇಯವಾದ ಆಲದ ಮರದ ಬೇರುಗಳನ್ನು ತುಂಡರಿಸಲು ಎಲ್ಲ ಜನರಿಗೂ ಸಹಾಯ ಮಾಡುತ್ತವೆ. ಜೀವನದ ಲೌಕಿಕ ಗ್ರಹಿಕೆಗೆ ಸಂಬಂಧಿಸಿದ ಪ್ರತಿಯೊಂದನ್ನು ತ್ಯಜಿಸಲು ಹಾಗೂ ಪ್ರತಿಯೊಂದು ವಸ್ತುವಿನಲ್ಲಿಯೂ ಆಧ್ಯಾತ್ಮಿಕ ಅಮೃತವನ್ನು ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು ಇವಾಗಿವೆ.
ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಈ ಹಂತವನ್ನು ಹೇರಬಹುದು. ಅನ್ಯ ಮಾರ್ಗವಿಲ್ಲ. ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲಿಯೂ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ಬಹುತೇಕ ಆಧ್ಯಾತ್ಮಿಕ ಪ್ರಯತ್ನಗಳು ಲೌಕಿಕತೆಯ ಛಾಯೆಯನ್ನು ಹೊಂದಿರುತ್ತವೆ. ಬಹುತೇಕ ಆಧ್ಯಾತ್ಮಿಕ ಪ್ರಯತ್ನಗಳು ಲೌಕಿಕತೆಯ ಛಾಯೆಯನ್ನು ಹೊಂದಿರುತ್ತವೆ. ಆದರೆ ಪರಿಶುದ್ಧವಾದ ಭಕ್ತಿ ಸೇವೆಯು ಎಲ್ಲಾ ಲೌಕಿಕ ಕಲ್ಮಶಗಳಿಂದಲೂ ಅತೀತವಾಗಿದೆ. ಸೊ ಭಗವದ್ಧಾಮಕ್ಕೆ ಹಿಂದಿರುಗ ಬಯಸುವವರು ಕೇವಲ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅಳವಡಿಸಿಕೊಂಡರೆ ಸಾಕು. ಜೊತೆಗೆ ತಮ್ಮ ಪ್ರಜ್ಞೆಯನ್ನು ಪರಮ ಪ್ರಭುವಾದ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಪಾದ ಕಮಲಗಳಲ್ಲಿ ಕೇಂದ್ರೀಕರಿಸಿದರೆ ಸಾಕು. ಇಲ್ಲಿ ಪ್ರಭುಪಾದರು ಕೃಷ್ಣ ಪ್ರಜ್ಞೆ ಆಂದೋಲನದ ಅಂದ್ರೆ ಕೃಷ್ಣ ಪ್ರಜ್ಞೆ ಸಂಸ್ಥೆಯ ಆಂದೋಲನವು ಸಾರಾಂಶ ಕೊಟ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಇವಾಗ ಈಗಿನ ಆಧುನಿಕ ಲೌಕಿಕ ಪ್ರಜ್ಞೆಯಲ್ಲಿ ನಮ್ಮ ಜೀವನ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ ಇಂದ್ರಿಯ ತೃಪ್ತಿಯಲ್ಲಿ ಮಗ್ನರಾಗಿದ್ದೀವಿ. ಸೊ ನಾವು ಅದರಲ್ಲಿ ಅಂಟುಕೊಂಡಿದ್ದೀವಿ. ಆದ್ರೆ ನಾವು ಯಾವಾಗ ಕೃಷ್ಣ ಪ್ರಜ್ಞೆ ಆಶ್ರಯ ಪಡಿತೀವೋ ಅಥವಾ ಕೃಷ್ಣನಿಗೆ ಭಗವಂತನಿಗೆ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಭಕ್ತಿ ಸೇವೆಯ ಮಾಡ್ತೀವೋ. ಸೊ ಈ ಭಕ್ತಿ ಸೇವೆ ಅಂದ್ರೆ ಏನು? ನಮ್ಗೆ ಪ್ರಭುಪಾದರು ಅಥವಾ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ ಎಲ್ಲಾ ಕಡೆ ಸುಲಭವಾಗಿ ನಮಗೆ ಕಲಿಯುಗ ತಕ್ಕಾಗಿ ನಮಗೆ ನವವಿಧ ಭಕ್ತಿಗಳನ್ನು ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ನಾರದ ಮುನಿ ಪಾಂಚರಾತ್ರಿಕ ವಿಧಿ ಪ್ರಕಾರವಾಗಿ ನಮಗೆ ನವವಿಧ ಭಕ್ತಿಗಳು ಸುಲಭವಾಗಿ ಯಾವ ತರ ಭಗವಂತನಿಗೆ ಭಕ್ತಿ ಸೇವೆಯನ್ನು ತಲುಪಿಸುವುದು ಅಂತ. ಸೊ ನಾವು ಈ ನವವಿಧ ಭಕ್ತಿಗಳಲ್ಲಿ ನಾವು ಅಟ್ಲೀಸ್ಟ್ ಒಂದಾದ್ರೂ ಮಾಡಿದರೆ ತಕ್ಷಣವೇ ನಾವು ಈ ಲೌಕಿಕ ಅಂದ್ರೆ ಜೀವನದ ಅಂದ್ರೆ ಲೌಕಿಕ ಪ್ರಜ್ಞೆಯಲ್ಲಿ ಇಂದ್ರಿಯ ತೃಪ್ತಿಯಿಂದ ಅಂಟುಕೊಂಡಿರುವ ನಾವು ಇಮ್ಮಿಡಿಯೇಟ್ ಆಗಿ ನಾವು ಪ್ರಭುಪಾದರು ಹೇಳ್ತಾರೆ ತಕ್ಷಣವೇ ನಿವಾರಿಸಬಹುದು. ಯಾವಾಗ? ಭಕ್ತಿ ಸೇವೆಯಿಂದ ಮಾತ್ರ. ಸೊ ಈ ಭಕ್ತಿ ಸೇವೆ ತತ್ವಗಳು, ಈ ನವವಿಧ ಭಕ್ತಿಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ಬೇಕು. ದಿನನಿತ್ಯದ ನಮ್ಮ ಕರ್ಮಗಳು ನಾವು ಮಾಡಿರುವ ಎಲ್ಲ ಜೀವನದಲ್ಲಿ ಇದನ್ನು ನವವಿಧ ಭಕ್ತಿಗಳನ್ನು ಆಗ ಈ ಲೌಕಿಕ ಗ್ರಹಗಳನ್ನು ಮೀರಬಹುದು ಮತ್ತು ಸತ್ವ ರಜಸ್ ತಮೋ ಗುಣಗಳಿಂದ ಮುಕ್ತವಾಗಬಹುದು. ಯಾಕಂದ್ರೆ ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿರ್ತೀವೋ ಆಗ ಈ ಗುಣಗಳ ಪ್ರಭಾವ ನಮಗೆ ಮುಟ್ಟುವುದಿಲ್ಲ. ಸಗುಣಾನ್ ಸಮಥಿತಾನ್ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ. ಸೊ ಯಾವಾಗ ನಾವು ಭಕ್ತಿ ಸೇವೆ ತತ್ವಗಳನ್ನು ಅನುಸರಿಸ್ತೀವೋ ಈ ಗುಣಗಳಿಂದ ಮುಕ್ತ ಆಗ್ಬೋದು. ಯಾಕಂದ್ರೆ ಪ್ರತಿಯೊಬ್ಬ ಈ ಗುಣಗಳ ಸಹವಾಸದಿಂದಾನೇ ಅವನ ಜೀವ ನಡೆಸ್ಕೊಂಡು ಹೋಗ್ತಾ ಇದೆ. ಸೊ ಈ ಗುಣಗಳಿಂದ ನಾವು ಆಚೆ ಬರಬೇಕು ಅಂದ್ರೆ ಈ ಗುಣಗಳ ಪ್ರಭಾವದಿಂದ, ಯಾಕಂದ್ರೆ ಕೃಷ್ಣ ಹೇಳಿದ್ದಾನೆ ಈ ಭೌತಿಕ ಪ್ರಕೃತಿ ಗುಣಗಳು ಇದೆ ಅಲ್ವಾ, ನಮ್ಮನ್ನು ಕಟ್ಟಾಗ್ಬಿಟ್ಟಿದೆ. ಲೈಕ್ ಕೆಲವು ಟೈಮಲ್ಲಿ ನಾವು ಸತ್ವಗುಣದಲ್ಲಿ ಇರ್ತೀವಿ, ಕೆಲವು ಟೈಮಲ್ಲಿ ರಜಗುಣ ಇರ್ತೀವಿ, ಕೆಲವು ಟೈಮಲ್ಲಿ ತಮೋ ಗುಣ. ಸೊ ಈ ಗುಣಗಳು ಹೇಗೆ ನಮ್ಮನ್ನು ಕಟ್ಟಾಕಿದೆ ಅಂದ್ರೆ ಅದರಿಂದ ನಾವು ಬಿಡಿಸಿಕೊಳ್ಳುವುದು ತುಂಬಾ ತುಂಬಾ ಭಾರಿ ಕಷ್ಟ. ಸೊ ಯಾವಾಗ ನಾವು ಇದರಿಂದ ದೂರ ಆಗ್ಬೇಕಂದ್ರೆ ಈ ಭಕ್ತಿ ತತ್ವಗಳನ್ನು, ನವವಿಧ ಭಕ್ತಿ ನಿಯಮಗಳನ್ನು ಪಾಲಿಸಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಸೊ ಏನೇ ಈ ನವವಿಧ ಭಕ್ತಿಗಳು?
ಶ್ರವಣಂ ಕೀರ್ತನಂ ವಿಷ್ಣು ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮನಿವೇದನಂ ಅಂತ ಈ ನವವಿಧ ಭಕ್ತಿಗಳು. ಸೊ ಶ್ರವಣಂ ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಗುಣಗಾನ ಮಾಡುವುದು, ಕೀರ್ತನ ಶ್ರವಣಂ ಕೀರ್ತನಂ ವಿಷ್ಣು ಯಾರ ಬಗ್ಗೆ, ಭಗವಂತನ ಬಗ್ಗೆ, ವಿಷ್ಣು ಅವ್ರ ಬಗ್ಗೆ ಅಲ್ಲ. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಹೇಳಿದ್ದಾರೆ ಇವ್ರ ಬಗ್ಗೆನೇ ಮಾಡಬೇಕು ಅಂತ. ವಿಷ್ಣು ಶ್ರವಣಂ ಕೀರ್ತನಂ ವಿಷ್ಣು ಪಾದ ಸೇವನಂ ಭಗವಂತನಿಗೆ ಸೇವೆ ಮಾಡುವುದು, ಅರ್ಚನಂ ಭಗವಂತನನ್ನು ಆರಾಧನೆ ಮಾಡುವುದು ಮನೆಯಲ್ಲಿ, ವಂದನಂ ಭಗವಂತನೇನೋ ಪ್ರೇಯರ್ಸ್ ಪ್ರಾರ್ಥನೆ ಸಲ್ಲಿಸುವುದು ಭಗವಂತನಿಗೆ, ಪ್ರಾರ್ಥನೆಗಳನ್ನು ಎಷ್ಟೊಂದು ಭಾಗವತದಲ್ಲಿದೆ. ಸೊ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಸೊ ಈ ಪ್ರಸಂಗದಲ್ಲಿ ಅಂದ್ರೆ ಪ್ರತಿಯೊಬ್ಬ ಕೃಷ್ಣ ಪ್ರಜ್ಞೆ ಆಂದೋಲನ ಅಂದ್ರೆ ಬ್ಯಾಕ್ ಟು ಗಾಡೆಡ್. ಪ್ರಭುಪಾದರು ಇದು ಬ್ಯಾಕ್ ಟು ಗಾಡೆಡ್ ಪ್ರಭುಪಾದರು ಬರೀತಾ ಇದ್ರು. ಅದರಲ್ಲಿ ಎಲ್ಲಾ ಪ್ರಭುಪಾದರು ಕೃಷ್ಣನ ಬಗ್ಗೆ ಭಗವಂತನ ಬಗ್ಗೆನೆ ಬರೆದ್ಬಿಟ್ಟು ಅವರು ಒಂದು ನ್ಯೂಸ್ ಪೇಪರ್, ನಮ್ಗೆ ಯಾವ ತರ ನ್ಯೂಸ್ ಪೇಪರ್ ಬರುತ್ತೋ ಪ್ರಭುಪಾದರು ಬ್ಯಾಕ್ ಟು ಗಾಡೆಡ್ ಎಂದು ಒಂದು ಮ್ಯಾಗಝಿನ್ ಸಾಹಿತ್ಯವನ್ನು ಬರೆದ್ಬಿಟ್ಟು ಹಂಚ್ತಾ ಇದ್ರು. ಮತ್ತು ಇತರ ಸಾಹಿತ್ಯ ಅವಲೋಕನದಿಂದ ಅತ್ಯುತ್ತಮ ಪ್ರಯೋಜನವನ್ನು, ಇತರ ಸಾಹಿತ್ಯಗಳು ಅಂದ್ರೆ ಲೈಕ್ ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಆಮೇಲೆ ಕುಂತಿ ಪ್ರಾರ್ಥನೆಗಳು. ಸೊ ಈ ತರ ಎಷ್ಟೊಂದು ಪ್ರಭುಪಾದರು ಸಾಹಿತ್ಯಗಳಿದೆ. ಅವೆಲ್ಲ ನಾವು ಓದಬೇಕು. ಅವೆಲ್ಲ ಓದುವುದರಿಂದ ನಮಗೆ ಒಳ್ಳೆ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಇದೆಲ್ಲ ಅಜ್ಞಾನವನ್ನು ನಾವು ಅಜ್ಞಾನದಿಂದ ಹೊರಗಡೆ ಬರ್ಬೋದು, ಗುಣಗಳಿಂದ ಆಚೆ ಬರ್ಬೋದು. ಯಾವಾಗ ನಮ್ಗೆ ಜ್ಞಾನ ಇರಲ್ವೋ ಅವಾಗ ಏನಾಗುತ್ತೆ, ಈ ಗುಣಗಳ ಪ್ರಭಾವದಿಂದ ನಾವು ಅಧಮ ಸ್ಥಾನಕ್ಕೆ ಕೆಳಗಡೆ ಹೋಗ್ತಾ ಇರ್ತೀವಿ. ಸೊ ಅದರಿಂದ ನಾವು ಆಚೆ ಬರಬೇಕು ಅಂದ್ರೆ ಇಂಥ ಸಹವಾಸ, ಪ್ರತಿನಿತ್ಯದ ಈ ಸಾಹಿತ್ಯಗಳನ್ನು, ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ ಬ್ಯಾಕ್ ಟು ಗಾಡೆಡ್ ಮತ್ತು ಇತರ ಸಾಹಿತ್ಯದ ಅವಲೋಕನದಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಇದು ಪ್ರಭುಪಾದರು ಯಾವ್ದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅಂದ್ರೆ, ಪ್ರಭುಪಾದರು ಪದೇ ಪದೇ ನಾವು ಓದಬೇಕು. ಒಂದು ಜಸ್ಟ್ 2 ದಿವಸ ಹಿಂದೆ ನಾನು ಒಂದು ಲೆಟರ್, ಪ್ರಭುಪಾದರು ಯಾರೋ ಒಬ್ರಿಗೆ ಲೆಟರ್ ಬರೀತಾರೆ. ಅವ್ರು ಹೇಳ್ತಾರೆ 3 things ಅಂದ್ರೆ 3 ಭಗವಂತನ ನಾಮ ಜಪ ಮಾಡಿ, ಆಮೇಲೆ ಈ ಸಾಹಿತ್ಯಗಳಿದೆ ಅಲ್ವಾ, ಭಗವದ್ಗೀತಾ, ಭಾಗವತ, ಇದು ಓದಿ 1 ಗಂಟೆ ಕಾಲ ಪ್ರತಿನಿತ್ಯ, ಆಮೇಲೆ ಭಗವಂತನ ನಾಮ ಜಪ, ಆಮೇಲೆ ನಿಮ್ಮ ಕರ್ತವ್ಯಗಳು ಏನಿದೆ ಅದು ಮಾಡ್ಕೊಂಡು ಹೋಗಿ. ಅವಾಗ ಏನಾಗುತ್ತೆ, ಸುಪ್ರೀಂ ಗೋಲ್ ಅಂದ್ರೆ ಪರಮ ಉನ್ನತವಾದ ಗುರಿಯನ್ನು ನಾವು ತಲುಪುತ್ತೀವಿ ಅಂತ ಪ್ರಭುಪಾದರು ಹೇಳ್ತಾರೆ. ಜಸ್ಟ್ ಬೇರೆ ಏನು ಮಾಡಬೇಕಾಗಿಲ್ಲ, ಒಂದೇ ಒಂದು ಭಗವಂತನ ನಾಮ ಜಪ, ಭಗವಂತನ ಭಗವದ್ಗೀತಾ, ಭಾಗವತ ಅಥವಾ ಇಂತಹ ಆಧ್ಯಾತ್ಮಿಕ ಸಾಹಿತ್ಯಗಳನ್ನು ಪ್ರತಿನಿತ್ಯದ ಒಂದು 60 ನಿಮಿಷ 1 ಗಂಟೆ ಕಾಲ ನಾವು ಓದಿ ಆ ಸಂಘದಲ್ಲಿ, ಆ ಸಂಪರ್ಕದಲ್ಲಿ ಇದ್ದಿದ್ರೆ ನಮ್ಗೆ ಮಾಯಾನೇ ಅಟ್ಯಾಕ್ ಆಗಲ್ಲ, ಮಾಯದಿಂದ ದೂರ ಆಗ್ತೀವಿ. ಪ್ರಭುಪಾದರು ಹೇಳ್ತಾರೆ 3 ಫಾರ್ಮುಲಾ ಅಂತ, ಈ 3 ನಿಯಮಗಳು ನೀವು ಪಾಲನೆ ಮಾಡಿದ್ರೆ ಸಾಕು. ಯಾಕಂದ್ರೆ ಇದೆಲ್ಲ ಅದರಲ್ಲಿ ನವವಿಧ ಭಕ್ತಿಗಳಿದೆ. ಭಗವಂತ ನಾಮ ಜಪ, ಭಗವದ್ಗೀತಾ ಸಾಹಿತ್ಯಗಳನ್ನು ಓದುವುದರಿಂದ, ಆಮೇಲೆ ನಮ್ಮ ದಿನನಿತ್ಯದ ಕರ್ಮಗಳಿರುತ್ತಲ್ವಾ, ನಾವು ಯಾರೇ ಹೌಸ್ ವೈಫ್ ಆಗಿರ್ಬೋದು, ಅಥವಾ ವ್ಯಾಪಾರಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲೋ ನಾವು ಹೋಗಿ ಉದ್ಯೋಗ ಮಾಡ್ತಾ ಇರ್ಬೋದು, ಇಂತಹ ಕಾರ್ಯಕ್ರಮಗಳು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಈ ಸಂಪರ್ಕ ಅಂದ್ರೆ ಭಗವಂತನ ನಾಮ ಜಪ, ಭಗವಂತನ ಬಗ್ಗೆ ನಾವು ಕೇಳುವ 1 ಅವರ್ ಈ ಸಾಹಿತ್ಯಗಳು, ಆಧ್ಯಾತ್ಮಿಕ ಗ್ರಂಥಗಳು ನಾವು ಓದುವುದರಿಂದ ಅವಾಗ ನಮ್ಮ ಪ್ರಜ್ಞೆ ಮಾಯಕ್ಕೆ ಒಳಗಾಗುವುದಿಲ್ಲ. ನಾವು ಸೇಫ್ ಅಂದ್ರೆ ಕಾಪಾಡುತ್ತೆ ನಮ್ಮನ್ನ ಈ ಭೌತಿಕ ಜಂಜಾಟದಿಂದ, ಈ 3 ಗುಣಗಳಿಂದ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಪ್ರಭುಪಾದರು ಇಷ್ಟೇ ಕೇಳ್ಕೊಂತಾರೆ. ಅವ್ರು ಹೇಳ್ತಾರೆ
ಪ್ರಭುಪಾದರು ಅವರ ಶಿಷ್ಯರಂದರಿಗೆ ಲೆಟ್ರಲ್ಲಿ ಬರೀತಾರೆ. ಯಾಕಂದ್ರೆ ಅವರು ನಮ್ಮ ಥರನೇ ಅವ್ರ ಜೀವನ ಆಚೆ ವರ್ಕ್ ಮಾಡಬೇಕು, ದೇವಸ್ಥಾನಕ್ಕೆ ಬರಬೇಕು, ಭಕ್ತರ ಸಹವಾಸ ಮಾಡಬೇಕು, ಈ ಥರ. ಬಟ್ ಅವರು ಕೇಳ್ತಾರೆ ಪ್ರಭುಪಾದರನ್ನ ಏನ್ ಮಾಡಬೇಕು. ಸೊ ಪ್ರಭುಪಾದರು ಈ ಫಾರ್ಮುಲಾ ಕೊಡ್ತಾರೆ. ಸೊ ನಾವು ಉನ್ನತವಾದ ಸ್ಥಿತಿಗೆ ಮಾಯದಿಂದ ಬಿಡುಗಡೆ ಆಗಬೇಕು ಅಂದ್ರೆ ಈ ಮೂರು ನಾವು ಪಾಲನೆ ಮಾಡಿದ್ರೆ ಸಾಕು. ಎಕ್ಸ್ಪೆಷಲಿ ನಾವೆಲ್ಲ ಹೊರಗಡೆ ಇರ್ತೀವಿ, ಮಾಯಾ ಪ್ರಪಂಚದಲ್ಲಿ ಇದ್ಕೊಂಡು ಎಷ್ಟು ಕಷ್ಟ ಪಡ್ತಾ ಇರ್ತೀವಿ. ಸೊ ಪ್ರಭುಪಾದರು ಹೇಳಿದೆ 16 ಮಾಲೆ ಜಪ ಯಾರು ಮಾಡ್ತಾರೋ 1 hour ಮಿನಿಮಮ್ 1 hour ಭಗವದ್ಗೀತಾ, ಭಾಗವತ, ಚೈತನ್ಯ ಚರಿತಾಮೃತ ಅಥವಾ ಇತರ ಗ್ರಂಥಗಳು, ಆಧ್ಯಾತ್ಮಿಕ ಗ್ರಂಥಗಳು ಓದುವುದರಿಂದ, ಸಂಪರ್ಕ ಪಡೆಯುವುದರಿಂದ ಸೊ ಆಟೋಮೆಟಿಕ್ ಆಗಿ ಮಾಯಾ ಪ್ರಪಂಚದಿಂದ, ಯಾಕಂದ್ರೆ ಅವನು ಉನ್ನತ ಸ್ಥಾನಕ್ಕೆ, ಉನ್ನತ ಗುರಿಗೆ ಅವನು ಹೋಗುತ್ತಾನೆ. ಮಾಯ ಅನ್ನೋದೇ ಅವನಲ್ಲಿ ಬರುವುದಿಲ್ಲ. ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ, ಪ್ರಭುಪಾದರು ಗ್ಯಾರಂಟಿ ಹೇಳ್ತಾ ಇದ್ದಾರೆ. ಇಸ್ ಎ ಗ್ಯಾರಂಟಿ, ಯು ವಿಲ್ ಕಮ್ ಔಟ್ ಫ್ರಮ್ ಆಲ್ ಡೇಂಜರಸ್. ಎಲ್ಲ ಅಪಾಯಗಳಿಂದ ನಾವು ದೂರ ಆಗ್ಬೋದು. ಸೊ ದಟ್ಸ್ ವೈ ಇದೆಲ್ಲ ಪ್ರಭುಪಾದರು ಪದೇ ಪದೇ ಹೇಳ್ತಾ ಇರ್ತಾರಲ್ಲ. ಸೊ ನಾವು ಶ್ರದ್ಧೆಯಿಂದ, ಭಕ್ತಿಯಿಂದ ನಾವು ತಗೋಬೇಕು, ಪ್ರಾಮಾಣಿಕವಾಗಿ ತಗೋಬೇಕು. ಇಲ್ಲಾಂದ್ರೆ ತುಂಬಾ ಕಷ್ಟ. ಸೊ ಈ ತರ ಈ ಸಾಹಿತ್ಯಗಳು ಲೌಕಿಕ ಅಸ್ತಿತ್ವವೆಂಬ ಅಜೇಯವಾದ ಆಲದ ಮರದ ಬೇರುಗಳನ್ನು ತುಂಡರಿಸಲು ಎಲ್ಲಾ ಜನರಿಗೂ ಸಹಾಯ ಮಾಡುತ್ತದೆ. ನಮ್ಮ ಜೀವನ ಹೇಗಿದೆ ಅಂದ್ರೆ, ಇಲ್ಲಿ ನೋಡಿ, ಆಲದ ಮರದ ಬೇರುಗಳನ್ನು ಅದು ಕಡಿಯುವುದು ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಲೌಕಿಕ ಅಸ್ತಿತ್ವ ಹೇಗಿದೆ ಅಂದ್ರೆ, ಅದು ಕೆಳಗಡೆ ಆ ಬೇರುಗಳು ಹೆಂಗೆ ಭೂಮಿ ಒಳಗಡೆ ಹೋಗಿ ಹೋಗಿ ಅದನ್ನು ಕಂಡಿಡಿಯೋದಕ್ಕೆ ನಮ್ಗೆ ಸಾಧ್ಯನೇ ಆಗಲ್ಲ. ಆ ತರ ನಾವು ಲೌಕಿಕ ಅಸ್ತಿತ್ವದಲ್ಲಿ ತೊಡಗಿದ್ದು ನಮ್ಮ ಜೀವನ ಆ ತರ ಆಗ್ಬಿಟ್ಟಿದೆ. ಸೊ ಅದನ್ನು ನಾವು ಅದರಿಂದ ನಾವು ಆಚೆ ಬರಬೇಕು ಅಂದ್ರೆ, ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ರು ನೋಡಿ, ಇಂಥ ಸಾಹಿತ್ಯ. ಯಾಕಂದ್ರೆ ಆ ಬೇರುಗಳನ್ನು ನಾವು ತುಂಡರಿಸಬೇಕು ಅಂದ್ರೆ, ಕಟ್ ಮಾಡಬೇಕು ಅಂದ್ರೆ ಗಂಟು. ಸೊ ಈ ಸಾಹಿತ್ಯಗಳು ಸಹಾಯ ಮಾಡುತ್ತವೆ. ಯಾಕಂದ್ರೆ ಜೀವನ, ಮತ್ತೆ ನೆಕ್ಸ್ಟ್ ಪ್ರಭುಪಾದರು ಹೇಳ್ತಾರೆ, ಜೀವನದ ಲೌಕಿಕ ಗ್ರಹಿಕೆಗೆ ಸಂಬಂಧಿಸಿದ ಪ್ರತಿಯೊಂದನ್ನು ತ್ಯಜಿಸಲು ಹಾಗೂ ಪ್ರತಿಯೊಂದು ವಸ್ತುವಿನಲ್ಲೂ ಆಧ್ಯಾತ್ಮಿಕ ಅಮೃತವನ್ನು ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು ಇವಾಗಿವೆ. ಇಟ್ ವಿಲ್ ಗಿವ್ ಯು, ನಿಮ್ಗೂ ದಿವ್ಯತ್ವವನ್ನು ಅಂದ್ರೆ ದಿವ್ಯ ಜ್ಞಾನವನ್ನು ಕೊಡುತ್ತೆ ಈ ಸಾಹಿತ್ಯಗಳು. ಸೊ ಈ ಜ್ಞಾನದಿಂದ ನಿಮ್ಗೆ ಏನ್ ಅನಿಸುತ್ತೆ ಗೊತ್ತಾ? ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನ ಸೃಷ್ಟಿ ನೋಡ್ಬೋದು, ಭಗವಂತನ ಒಂದು ಉದ್ದೇಶ ನೋಡ್ಬೋದು. ಇದು ವಸ್ತು ಆಗಲಿ, ಭೌತಿಕ ಜಗತ್ತಾಗಲಿ, ಯಾವುದೇ ಆಗಲಿ, ಅದು ಒಂದು ಪರ್ಪಸ್, ಒಂದು ಉದ್ದೇಶ ಇದೆ ಭಗವಂತನ ಸೃಷ್ಟಿಗೆ, ಒಂದು ಕಾರಣ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಸೊ ನಾವು ಇವಾಗ ಏನಾಗಿದೆ, ಆಪೋಸಿಟ್ ಆಗ್ಬಿಟ್ಟಿದ್ದೇವೆ, ವ್ಯತಿರೇಕವಾಗಿ ನಾವು ನೋಡ್ತೀವಿ. ಸೊ ಅದರಿಂದ ನಮ್ಗೆ ಒಳ್ಳೆ ಜ್ಞಾನ ಬೇಕು ಅಂದ್ರೆ ಇಂತಹ ಸಾಹಿತ್ಯಗಳನ್ನು ನಾವು ಓದಬೇಕು, ಪ್ರತಿನಿತ್ಯ ಓದಬೇಕು. ಓದಿದ್ರೇನೆ ನಮ್ಗೆ ಅವಾಗ ಒಳ್ಳೆ ಜ್ಞಾನ ಇರುತ್ತೆ. ಆ ಜ್ಞಾನದಿಂದ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಪ್ರಜ್ಞೆಯಿಂದ ನಾವು ಎಲ್ಲವನ್ನು ನೋಡ್ಬೋದು. ಇಲ್ಲಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಆಧ್ಯಾತ್ಮಿಕ ಅಮೃತವನ್ನು ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು ಇವಾಗಿವೆ. ಜಸ್ಟ್ ಇಮ್ಯಾಜಿನ್, ನೀವು ತಿಳ್ಕೊಳ್ಳಿ. ಸೊ ಅದಕ್ಕೆ ನಾವು ಓದಬೇಕು. ಓದಿಲ್ಲ ಅಂದ್ರೆ ನಿಜವಾಗ್ಲೂ ನಾವೆಲ್ಲ ಹೊರಗಡೆ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತೀವಿ. ಎಷ್ಟು ಡೇಂಜರ್ ನಮ್ಮ ಜೀವನ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬಂದು ಭಕ್ತರ ಸಹವಾಸ, ಭಗವಂತನ ದರ್ಶನ ಇದೆಲ್ಲ ಮಾಡುವುದಕ್ಕೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು. ಆದ್ರೆ ಇವತ್ತು ಈಗಿನ ಕಾಲದಲ್ಲಿ ಇವಾಗ ಎಷ್ಟೊಂದು ಅವಕಾಶಗಳಿದೆ. ಪ್ರಭುಪಾದ ಪುಸ್ತಕ ವಾಣಿ ಜಸ್ಟ್ ಓದಿದ್ರೆ ಸಾಕು,
ಪ್ರಭುಪಾದರ ಸಂಪರ್ಕ ಸುಲಭವಾಗಿ ನಮಗೂ ಪ್ರಭುಪಾದರು ಕೊಟ್ಟಿದ್ದಾರೆ. ಅವರು ಸಂಪರ್ಕ ಬರಬೇಕು ಅಂದ್ರೆ ಜಸ್ಟ್ ಅವರ ಪುಸ್ತಕಗಳನ್ನು ಓದಬೇಕು, ಭಗವದ್ಗೀತಾ, ಭಾಗವತ. ಯಾಕಂದ್ರೆ ಅವರ ಭಾವನೆಗಳು, ಅವರ ಭಾವನೆ ಅದರಲ್ಲಿ, ಆ ಭಾವಾರ್ಥದಲ್ಲಿ ಇರುತ್ತೆ. ಇದೆಲ್ಲ ಪ್ರಭುಪಾದರ ಒಂದು ಭಾವನೆ, ಅವರ ಮನಸ್ಸು. ಯಾಕಂದ್ರೆ ಅವರು ಶುದ್ಧ ಚಿತ್ತದಿಂದ ಬರೆದಿರುವ ಪುಸ್ತಕಗಳು ಇವು. ಪ್ರಭುಪಾದರು ಹೇಳ್ತಾರೆ, ಇವೆಲ್ಲ ನಾನು ಬರೆದಿಲ್ಲ, ಕೃಷ್ಣನೇ ನನ್ನನ್ನು ಡಿಕ್ಟೇಟ್ ಮಾಡಿ ಬರ್ಸಿದ್ದಾರೆ. ಸೊ ಇಂತಹ ಸಾಹಿತ್ಯಗಳ ಸಂಪರ್ಕಕ್ಕೆ ನಾವು ಬಂದರೆ ಪ್ರತಿನಿತ್ಯ 1 ಅವರು 60 ನಿಮಿಷ ನಮ್ಮ ಕಾನ್ಶಿಯಸ್ನೆಸ್, ನಮ್ಮ ಪ್ರಜ್ಞೆ, ನಮ್ಮ ಚಿತ್ತ, ನಮ್ಮ ಮನಸ್ಸು ಹೇಗಿರುತ್ತೆ. ಸೊ ಈ ತರ ಅವಾಗ ಏನಾಗುತ್ತೆ, ಪ್ರತಿಯೊಂದು ಚೈತನ್ಯ ಮಹಾಪ್ರಭು ಹೇಳ್ತಾರಲ್ವಾ, ಪೂರ್ಣ ಪ್ರತಿ ಹೆಜ್ಜೆಗೂ ಆನಂದನೆ. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ. ಪ್ರತಿಪದಂ, ಪ್ರತಿ ಹೆಜ್ಜೆಗೂ ಇಲ್ಲಿ ಹೇಳಿದೆ, ಅಮೃತ ಸ್ವಾದ ಮಾಡಲು ನಮಗೆ ತರಬೇತಿ ನೀಡುವ ಅಧಿಕೃತ ಸಾಹಿತ್ಯಗಳು. ಆಮೇಲೆ ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಈ ಹಂತವನ್ನು ಏರಬಹುದು. ಸೊ ಯಾವಾಗ ನಿಮಗೆ ಆಧ್ಯಾತ್ಮಿಕ ಜ್ಞಾನ ಬರುತ್ತೋ, ಆಟೋಮೆಟಿಕ್ ಆಗಿ ಬೇರೆದ್ರಲ್ಲಿ ತ್ಯಾಗ ಅಂದ್ರೆ ನೀನು ಭೌತಿಕವಾಗಿ ಅದು ತ್ಯಾಗ ಮಾಡ್ತೀಯ. ಆಮೇಲೆ ಭಕ್ತಿ ಸೇವೆ ಮಾತ್ರ ನೀನು ಆ ಹಂತಕ್ಕೆ ಬರ್ತೀಯ. ಮತ್ತೆ ಇಲ್ಲಿ ಹೇಳ್ತಾ ಇದೆ, ಅನ್ಯ ಮಾರ್ಗವಿಲ್ಲ, ಬೇರೆ ಮಾರ್ಗನೇ ಇಲ್ಲ. ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲೇ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ವಾಟ್ ಎ ವಂಡರ್ಫುಲ್, ಎಷ್ಟು ಅದ್ಭುತವಾಗಿ ಪ್ರಭುಪಾದರು ಹೇಳಿದ್ದಾರೆ ನೋಡಿ. ಯಾಕಂದ್ರೆ ನಮ್ಗೆ ವಿಶ್ವಾಸ ಇಲ್ಲ, ಶ್ರದ್ಧೆ ಇಲ್ಲ, ನಂಬಿಕೆ ಇಲ್ಲ ಇಂತಹ ವಾಕ್ಯಗಳ ಮೇಲೆ. ಬೇರೆ ಮಾರ್ಗನೇ ಇಲ್ಲ. ನೀವು ಪ್ರಯತ್ನ ಮಾಡಿ, ಬೇರೆ ಬೇರೆ ವಿವಿಧವಾದ ಎಷ್ಟೋ ಒಂದು ಪ್ರಪಂಚದಲ್ಲಿ ತುಂಬಾ ಇದೆ, ನೀವೆಲ್ಲ ಪ್ರಯತ್ನ ಮಾಡಿ. ಪ್ರಭುಪಾದರು ಇದು ಹೇಳ್ತಾ ಇರೋದು ಸುಳ್ಳ ಇಲ್ಲ. ಭಕ್ತಿ ಸೇವೆ ಮಾತ್ರ, ಭಕ್ತಿ ಸೇವೆದಿಂದ ಮಾತ್ರ ಈ ಹಂತವನ್ನು ನೀವು ಬೇರೆ ಯಾವ ತರದ ಯೋಗ ಅಥವಾ ಕರ್ಮ ಏನೇ ನೀವು ಪ್ರಯತ್ನ ಮಾಡ್ವಿ, ಇದು ಸಾಧ್ಯ ಇಲ್ಲ. ಸೊ ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲಿಯೂ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ಅದಕ್ಕೆ ಪ್ರಬೋಧಾನಂದ ಸರಸ್ವತಿ ಠಾಕೂರ್ ಅವರು ನಮ್ಮ ಚೈತನ್ಯ ಪರಂಪರದಲ್ಲಿ ಬಂದಿರುವ ಆಚಾರ್ಯರು, ಅವ್ರು ಹೇಳ್ತಾರೆ, ವಿಶ್ವಂ ಪೂರ್ಣ ಸುಖಾಯತೆ. ಯಾಕಂದ್ರೆ ಈ ವಿಶ್ವಂ, ಕೃಷ್ಣ ಹೇಳಿದಾನೆ ಇದು ದುಃಖಾಲಯಂ ಅಶಾಶ್ವತಂ ಅಂತ. ಆದ್ರೆ ಭಕ್ತರಿಗೆ ಇದು ವಿಶ್ವಂ ಪೂರ್ಣ ಸುಖ ಐತೆ. ನಾವು ಇದರಲ್ಲೂ ಈ ವಿಶ್ವದಲ್ಲಿ, ಈ ಜೀವನದಲ್ಲಿ ಹೇಳ್ತಾ ಇದ್ದಾರಲ್ಲ ಪ್ರಭುಪಾದ, ಈ ಜೀವನದಲ್ಲೇ ಮುಕ್ತಿಯನ್ನು ಪಡಿಬಹುದು. ಯಾಕಂದ್ರೆ ನಾವು ಆ ಹಂತಕ್ಕೆ ಸಗುಣಾನ್ ಸಮತಿ ತೈತಾನ್ ಬ್ರಹ್ಮಭೂಯಾಯ ಕಲ್ಪತೆ, ಆ ಹಂತಕ್ಕೆ ಬಂದ್ರೆ ನಾವು ಏನು, ಸೊ ವಿಶ್ವಂ ಪೂರ್ಣ ಸುಖ ಐತೆ. ಬಿಕಾಸ್ ನಾವು ಎಂಜಾಯ್, ನಾವು ಆನಂದದಿಂದ ಈ ವಿಶ್ವವನ್ನು ನೋಡಬಹುದು. ಯಾಕಂದ್ರೆ ಇವಾಗ ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಕರ್ಮಗಳು ಎಲ್ಲ ನಮಗೋಸ್ಕರ ಮಾಡುವುದು, ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ, ನಮಗೋಸ್ಕರ. ನಮ್ಗೆ ಏನು ಗೊತ್ತಿಲ್ಲ, ಜ್ಞಾನನೇ ಇಲ್ಲ, ಎಲ್ಲ ಭೌತಿಕ ಜ್ಞಾನದಲ್ಲಿ. ಯಾಕಂದ್ರೆ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಈ ಮೋಡಗಳು ಮುಚ್ಚಿರುತ್ತೆ. ಮೋಡಗಳು ಯಾತಕ್ಕೆ ಕಪ್ಪಾಗಿರುತ್ತೆ, ನೀರು ತುಂಬಿಕೊಂಡಿರುತ್ತೆ. ಆಮೇಲೆ ಆ ಸೂರ್ಯನು ಮುಚ್ಚಿರುತ್ತೆ. ಯಾವಾಗ ಮಳೆ ಬಂದ್ಬಿಡ್ತೋ, ಮಳೆ ಬಂದ ತಕ್ಷಣ ಮೋಡ ಎಲ್ಲ ಕ್ಲಿಯರ್ ಆಗುತ್ತೆ. ಅವಾಗ ಸೂರ್ಯ ಆಮೇಲೆ ಬೆಳಕು ತುಂಬಾ ಪ್ರಕಾಶವಂತವಾಗಿ ಬೆಳಕು ಬರುತ್ತೆ. ಸೊ ಅದೇ ರೀತಿ ನಮ್ಮ ಚಿತ್ತ, ನಮ್ಮ ಮನಸ್ಸು ಎಲ್ಲ ಇವಾಗೆಲ್ಲ ಈ ಆಸೆಗಳು, ಕಲ್ಮಶಗಳು ಇದೆಲ್ಲ ತುಂಬ್ಕೊಂಡ್ಬಿಟ್ಟು ನಮ್ಮ ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ಅದರಿಂದ ನಮ್ಗೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು,
ಯಾವ ರೀತಿಯಾಗಿ ನಮ್ಮ ಜೀವನ ನಡೆಸ್ಕೊಳ್ಬೇಕು, ಇದು ಏನು ಇದರಲ್ಲಿ ನಾವು ಜೀರೋ ಜ್ಞಾನ. ಸೊ ಅದರಿಂದ ನಾವೇನು ಈ ಸಾಹಿತ್ಯಗಳು ನಮ್ಗೆ ಬೇಕು. ಸೊ ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಅಂತವನು ಏರಬಹುದು, ಅನ್ಯ ಮಾರ್ಗವಿಲ್ಲ. ಪ್ರಭುಪಾದರು ಅದು ಬೃಹನ್ನಾರದಿಯ ಪುರಾಣ ಒಂದು ಶ್ಲೋಕನೂ ಹೇಳಿದೆ. ನಾಸ್ತೇವ ಗತಿರನ್ಯತ. ಅಲ್ಲಿ ಬೇರೆ ಮಾರ್ಗನೇವಿಲ್ಲ, ಅನ್ಯ ಮಾರ್ಗವಿಲ್ಲ ಅಂದ್ರೆ ಓನ್ಲಿ ಹರೇರ್ ನಾಮೈವ ಕೇವಲಂ ಅಂತ. ಸೊ ದಟ್ಸ್ ವೈ ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ, ಓನ್ಲಿ ಭಕ್ತಿ ಸೇವೆಯಿಂದ ಮಾತ್ರ ಈ ಹಂತವನ್ನು ನಾವು ಹೇರಬಹುದು. ಸೊ ಅಂತಹ ಸೇವೆಯನ್ನು ಸಲ್ಲಿಸುವುದರಿಂದ ಪ್ರಸ್ತುತ ಜೀವನದಲ್ಲಿ, ಈ ಜೀವನದಲ್ಲೇ ನಾವು ಕೂಡಲೇ ಮುಕ್ತಿಯನ್ನು ಗಳಿಸಬಹುದು. ಸೊ ಬಹುತೇಕ ಆಧ್ಯಾತ್ಮಿಕ ಪ್ರಯತ್ನಗಳು ಲೌಕಿಕತೆಯ ಛಾಯನ್ನು ಹೊಂದಿರುತ್ತವೆ. ಆದರೆ ಪರಿಶುದ್ಧವಾದ ಭಕ್ತಿ ಸೇವೆ ಎಲ್ಲ ಲೌಕಿಕ ಕಲ್ಮಶಗಳಿಂದಲೂ ಅತೀತವಾಗಿದೆ. ಸೊ ನಾವು ಆ ಹಂತಕ್ಕೆ ಬರ್ತೀವಿ ಯಾವಾಗ ಪರಿಶುದ್ಧವಾದ ಭಕ್ತಿ ಸೇವೆ ಮಾಡುವ ಹಂತಕ್ಕೆ ಬರುವಾಗ ಈ ಲೌಕಿಕ ಕಲ್ಮಶಗಳು ಇವೆಲ್ಲ ನಮ್ಮನ್ನು ಮುಟ್ಟುವುದಿಲ್ಲ. ನಾವು ಅತೀತವಾಗಿ ಅಂದ್ರೆ ಅದಕ್ಕೆ ಮೇಲೆ ಇರ್ತೀವಿ. ಅವಾಗ ಏನಾಗುತ್ತೆ, ಆ ಜೀವಿ, ಆ ಆತ್ಮ ಭಗವದ್ಧಾಮಕ್ಕೆ ಹಿಂದಿರುವ ಬಯಸುವವರು ಕೇವಲ ಕೃಷ್ಣ ಪ್ರಜ್ಞೆ ತತ್ವಗಳನ್ನು ಅಳವಡಿಸಿಕೊಂಡರೆ ಸಾಕು. ಸೊ ಇದು ಫಾರ್ಮುಲಾ. ಭಗವದ್ಧಾಮ್ಗೆ ನಾವು ಹೋಗ್ಬೇಕು ಅಂದ್ರೆ ಒಂದೇ ಒಂದು ಕೃಷ್ಣ ಪ್ರಜ್ಞೆಯ ತತ್ವಗಳು, ಅದು ನಮ್ಮ ಜೀವನ ದಿನನಿತ್ಯದ ಜೀವನಕ್ಕೆ ನಾವು ಅದನ್ನು ಅಳವಡಿಸ್ಕೊಂಡು ಪಾಲನೆ ಮಾಡಬೇಕು. ಆಮೇಲೆ ಜೊತೆಗೆ ತಮ್ಮ ಪ್ರಜ್ಞೆಯನ್ನು ಪರಮ ಪ್ರಭುವಾದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಪಾದ ಕಮಲಗಳಲ್ಲಿ ಕೇಂದ್ರೀಕರಿಸಿದರೆ ಸಾಕು. ಸಿ ಹೌ ಸೋ ನೈಸ್. ಸೊ ದಿಸ್ ಈಸ್ ದ ಆತ್ಮದ ವಿಜ್ಞಾನದ ಕಳಿಕೆ. ಸೊ ಇದು ತುಂಬಾ ಚೆನ್ನಾಗಿದೆ. ಅದಕ್ಕೆ ನೀವು ಹೇಳೋದು, ನಾನು ಹೇಳ್ತಾ ಇರೋದು ನಿಮ್ಗೆ ಪದೇ ಪದೇ ಓದ್ತಾ ಇರ್ಬೇಕು. ನೀವು ಓದಿಲ್ಲ ಅಂದ್ರೆ ನಿಮ್ಗೆ ನಿಜವಾಗ್ಲೂ ತುಂಬಾ ತುಂಬಾ ಕಷ್ಟ ನಮ್ಮ ಜೀವನ. ಎಕ್ಸ್ಪೆಷಲಿ ನಾವು ಆಚೆ ಇರುವುದರಿಂದ, ಸೊ ಮಾಯದಿಂದ ಹೊರಗಡೆ ಬರಬೇಕು ಅಂದ್ರೆ ತುಂಬಾ ತುಂಬಾ ಕಠಿಣ. ಓಕೆ, ನೆಕ್ಸ್ಟ್ ಅಧ್ಯಾಯ, ಕೃಷ್ಣ ಪ್ರಜ್ಞೆ ಎಂದರೇನು? ಇದು ಸ್ಯಾಂಡಿ ನಿಕ್ಸನ್ ಎಂಬ ಹವ್ಯಾಸಿ ವರದಿಗಾರರೊಡನೆ ಫಿಲಿಡೆಲ್ಫಿಯಾದ ಕೃಷ್ಣ ಕೇಂದ್ರದಲ್ಲಿರುವ ಶ್ರೀಲ ಪ್ರಭುಪಾದರ ನಿವಾಸದಲ್ಲಿ ಜುಲೈ 19 ಅಂದ್ರೆ 1975ರಲ್ಲಿ ನಡೆದ ಸಂದರ್ಶನ ಇದು. ಸೊ ಈ ಸಂವಾದ ಅಂದ್ರೆ ಅವರಿಬ್ಬರಿಗೂ ಸಂವಾದ ನಡೆಯುತ್ತೆ. ಕೃಷ್ಣ ಪ್ರಜ್ಞೆ ಅರಿವಿಗೆ ಅತ್ಯುತ್ತಮ ಪ್ರಸ್ತಾವನೆಯನ್ನು ಒದಗಿಸುತ್ತದೆ. ಅಂದ್ರೆ ಹರೇ ಕೃಷ್ಣ ಮಂತ್ರ, ಗುರು ಮತ್ತು ದೇವರೊಡನೆ ಸಂಬಂಧ. ಸೊ ಇದರ ಈ ಟಾಪಿಕ್ಸ್ ಬಗ್ಗೆನೆ ಅವರು, ಮತ್ತೆ ನಿಜವಾದ ಗುರು ಏನು, ನಕಲಿ ಗುರುಗಳೇನು, ನಡುವಿನ ವ್ಯತ್ಯಾಸ ಏನು, ಕೃಷ್ಣ ಪ್ರಜ್ಞೆಯಲ್ಲಿ ಮಹಿಳೆಯರ ಪಾತ್ರ, ಭಾರತೀಯ ಜಾತಿ ಪದ್ಧತಿ ಮತ್ತು ಕ್ರೈಸ್ತ ಪ್ರಜ್ಞೆ ಮತ್ತು ಹಾಗೂ ಕೃಷ್ಣ ಪ್ರಜ್ಞೆ ನಡುವಿನ ಸಂಬಂಧ ಮುಂತಾದ ಮೂಲಭೂತ ವಿಷಯಗಳು ಈ ಸಂದರ್ಶನ. ಇದು ಬೇಸಿಕಲಿ ಅವರು ಇಬ್ಬರಿಗೆ ಸಂವಾದ, ಇಬ್ಬರಲ್ಲಿ ನಡೆದಿರುವ ಸಂವಾದ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅವರು ಹೆಸರು ನಿಕ್ಸಿನ್ ಅಂತ. ಸೊ ಅವರು ಪ್ರಶ್ನೆ ಕೇಳ್ತಾರೆ, ಆ ಪ್ರಶ್ನೆಗೆ ಪ್ರಭುಪಾದರು ಉತ್ತರ ಹೇಳ್ತಾ ಇರ್ತಾರೆ. ಸೊ ನನ್ನ ಮೊದಲನೆಯ ಪ್ರಶ್ನೆ ತೀರಾ ಮೂಲಭೂತವಾದದ್ದು, ಕೃಷ್ಣ ಪ್ರಜ್ಞೆ ಎಂದರೇನು ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ನಮಗೂ ತುಂಬಾ ಜನ ಕೇಳ್ಬೋದು ಇದೆಲ್ಲ. ಅದಕ್ಕೆ ಇದು ಆತ್ಮ ಸಾಕ್ಷಾತ್ಕಾರ ಈಸ್ ದ ಬೇಸ್. ಅಂದ್ರೆ ಭಗವದ್ಗೀತಾ ಓದುವಕ್ಕೆ ಮುಂಚೆ ಇದು ಓದಿದ್ರೆ ನಮಗೂ ತುಂಬಾ ಚೆನ್ನಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಕೊಡುತ್ತೆ. ಸೊ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅದರ ಬಗ್ಗೆ, ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಕೃಷ್ಣ ಎಂದರೆ ದೇವರು, ಅವನೇ ನಮ್ಮ ಮೂಲ ತಂದೆ. ಆದುದರಿಂದ ನಾವೆಲ್ಲ ಅವನೊಡನೆ ನಿಕಟವಾದ ಸಂಬಂಧವನ್ನು ಹೊಂದಿದ್ದೀವಿ. ಆದರೆ ನಾವು ಆ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ದೇವರೊಡನೆ ನನ್ನ ಸಂಬಂಧವೇನು, ಜೀವನದ ಗುರಿ ಏನು ಎಂಬುದನ್ನು ತಿಳಿದುಕೊಳ್ಳಲು ನಾವು ಆಸಕ್ತರಾದಾಗ
ನಾವೆಲ್ಲ ಕೃಷ್ಣ ಪ್ರಜ್ಞವಂತರಾಗುತ್ತೇವೆ. ಎಷ್ಟು ಸುಲಭ. ಯಾಕಂದ್ರೆ ಇವಾಗ ನಮ್ಮ ಕೃಷ್ಣನೇ ಮೂಲ ತಂದೆ, ಅಹಂ ಬೀಜ ಪ್ರದಪಿತ ಅಂತ ಭಗವದ್ಗೀತದಲ್ಲೇ ಹೇಳಿದ್ದಾನೆ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಅಂತ ಹೇಳಿದ್ದಾರೆ. ಮಮ ಇವಾಂಶೋ ಜೀವಲೋಕೆ ಜೀವಭೂತ ಸನಾತನ, ಎಲ್ಲಾ ಅಂಶಗಳು ನನ್ನ ಭಾಗಗಳು ಅಂತ ಕೃಷ್ಣ ಹೇಳಿದ್ದಾನೆ. ಸೊ ಅದಕ್ಕೆ ಮೂಲ ತಂದೆ ಕೃಷ್ಣ. ಆದ್ರಿಂದ ನಾವೆಲ್ಲ ಅವನೊಡನೆ ಆ ಸಂಬಂಧ ನಾವು ಕಳ್ಕೊಂಡಿದ್ದೀವಿ. ಸೊ ನಾವು ಮರೆತು ಬಿಟ್ಟಿದ್ದೇವೆ. ಸೊ ನಾವು ಮತ್ತೆ ಪುನಃ ನನ್ನ ಸಂಬಂಧವೇನು, ನನ್ನ ಜೀವನ ಗುರಿ ಏನು, ಇದು ತಿಳಿದುಕೊಳ್ಳುವಾಗ ಇದನ್ನೇ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತೀವಿ. ಜಿಜ್ಞಾಸ ಅಂತ ಹೇಳಿ ತಿಳ್ಕೋಬೇಕು ಇದು. ಸೊ ನಾವೆಲ್ಲ ಅವಾಗ ಕೃಷ್ಣ ಪ್ರಜ್ಞರ ಆಗ್ತೀವಿ. ಅವಾಗ ನಮ್ದು ಕೃಷ್ಣ ಪ್ರಜ್ಞೆ ಸಂಬಂಧ ಬೆಳೆಯುವುದಕ್ಕೆ ಶುರುವಾಗುತ್ತೆ. ಮತ್ತೆ ಅವರು ಸೆಕೆಂಡ್ ಕ್ವಶನ್, ಸಾಧಕನಲ್ಲಿ ಕೃಷ್ಣ ಪ್ರಜ್ಞೆ ಹೇಗೆ ವಿಕಸಿತವಾಗುತ್ತದೆ? ಇದೆಲ್ಲ ಸಾಧಾರಣವಾಗಿ ನಮಗೆ ಬರುವ ಪ್ರಶ್ನೆ. ಅವಾಗ ಪ್ರಭುಪಾದ ಉತ್ತರ ಕೊಡ್ತಾರೆ. ಕೃಷ್ಣ ಪ್ರಜ್ಞೆಯು ಪ್ರತಿಯೊಬ್ಬನ ಹೃದಯಾಂತರಾಳದಲ್ಲಿಯೂ ಈಗಾಗಲೇ ಇದೆ, ಆದ್ರೆ ನಮ್ಗೂ ಅರ್ಥ ಆಗ್ತಾ ಇಲ್ಲ. ಇದೇ ಅದು ಕೃಷ್ಣ ಪ್ರಜ್ಞೆ ಅನ್ನೋದು. ಆ ಪ್ರೀತಿ, ಪ್ರೇಮ, ಭಗವಂತನ ಬಗ್ಗೆ, ಭಗವಂತನ ಭಕ್ತಿ ಅದು ಆಲ್ರೆಡಿ ಇದೆ. ಆದರೆ ನಮ್ಮ ಲೌಕಿಕವಾದ ಬದ್ಧ ಜೀವನದಿಂದಾಗಿ ಅದನ್ನು ನಾವು ಮರೆತಿದ್ದೇವೆ. ಕರೆಕ್ಟ್ ಅಲ್ವಾ? ಈ ಲೌಕಿಕ ಬದ್ಧ ಜೀವನದಿಂದ ನಾವು ಎಲ್ಲ ಕೃಷ್ಣ ಪ್ರಜ್ಞೆಯನ್ನು ಮರೆತು ಹೋಗ್ಬಿಟ್ಟಿದ್ದೇವೆ. ಅದಕ್ಕೆ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಒಂದು ಶ್ಲೋಕ ಹೇಳ್ತಾರೆ. ಕೃಷ್ಣ ಭಕ್ತಿ ನಿತ್ಯ ಸಿದ್ಧ, ಕೃಷ್ಣ ಭಕ್ತಿ ಸಾಧ್ಯ ಕಬು ಹೋಯ್, ಶ್ರವಣಾದಿ ಶುದ್ಧ ಚಿತ್ತೆ ಕರೆಯೇ ಉದಯ ಅಂತ. ಶ್ರವಣಾದಿ ಶುದ್ಧ ಕೃಷ್ಣ ಭಕ್ತಿ ಅನ್ನೋದು ನಮ್ಮ ಹೃದಯದಲ್ಲಿ ಅಂತರಾಳದಲ್ಲಿಯೂ ಈಗಾಗಲೇ ಇದೆ. ಆದ್ರೆ ಅದು ಏನಾಗಿದೆ, ಅದು ಯಾವ ತರ ನಾವು ಉದಯಿಸ್ಬೇಕು ಅಂದ್ರೆ ಪ್ರಭುಪಾದರಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂಬ ಹರೇ ಕೃಷ್ಣ ಮಂತ್ರವನ್ನು ಜಪಿಸುವ ಪ್ರಕ್ರಿಯೆಯು ನಮ್ಮಲ್ಲಿ ಮೊದಲೇ ಇರುವ ಈ ಪ್ರಜ್ಞೆಯನ್ನು ಪುನರ್ಜೀವನಗೊಳಿಸುತ್ತದೆ. ಎಷ್ಟು ಚೆನ್ನಾಗಿ. ಸೊ ನಾವು ಆ ಮರೆತಿರುವ ಕೃಷ್ಣ ಪ್ರಜ್ಞೆ ಸಂಬಂಧವನ್ನು ನಾವು ಮತ್ತೆ ಪುನಃ ಅದನ್ನು ಪುನರ್ಜೀವನಗೊಳಿಸ್ಬೇಕು ಅಂದ್ರೆ ಈ ಮಂತ್ರ ಜಪ ಮಾಡಬೇಕು. ಉದಾಹರಣೆ, ಪ್ರಭುಪಾದಗಳು ಕೆಲವೇ ತಿಂಗಳ ಹಿಂದೆ ಅಮೆರಿಕದ ಮತ್ತು ಯುರೋಪಿನ ಈ ತರುಣಿಯರು ಕೃಷ್ಣನ ಬಗ್ಗೆ ತಿಳಿದಿರಲಿಲ್ಲ. ಆದರೆ ಅವರು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದನ್ನು ಹಾಗೂ ರಥಯಾತ್ರದಲ್ಲಿ ಪ್ರಪಂಚಾದ್ಯಂತ ಅನೇಕ ನಗರಗಳಲ್ಲಿ ಕೃಷ್ಣ ಪ್ರಜ್ಞೆ ಆಂದೋಲನವು ನಡೆಸುವ ವಾರ್ಷಿಕ ಉತ್ಸವ ಉದ್ದಕ್ಕೂ ಭಾವೋತ್ಕರ್ಷದಿಂದಾಗಿ ಹೇಗೆ ನರ್ತಿಸುತ್ತಿದ್ದೆಂಬುದನ್ನು ನಿನ್ನೆ ತಾನೇ ಕಂಡಿದ್ದೇವೆ. ಅದು ಕೃತಕ ಎಂದು ನಿಮಗೆ ಅನ್ನಿಸುತ್ತಿದೆಯೇ? ಇಲ್ಲ, ಕೃತಕವಾಗಿ ಯಾರು ಗಂಟೆಗಟ್ಟಲೆ ಒಟ್ಟಾಗಿ ಕೀರ್ತಿಸಲಾರರು, ನರ್ತಿಸಲಾರರು. ಅವರೆಲ್ಲ ನಿಜವಾದ ವಿಧಾನವೊಂದನ್ನು ಅನುಸರಿಸಿ ತಮ್ಮ ಕೃಷ್ಣ ಪ್ರಜ್ಞೆಯನ್ನು ದೀಟವಾಗಿ ಜಾಗೃತಗೊಳಿಸಿಕೊಂಡಿದ್ದಾರೆ. ಇದನ್ನು ಚೈತನ್ಯ ಚರಿತಾಮೃತದಲ್ಲಿ ನಾನು ಹೇಳ್ದೆ ಅಲ್ವಾ, ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬು ಹೋಯ್, ಶ್ರವಣಾದಿ ಶುದ್ಧ ಚಿತ್ತೆ ಕರೆಯ ಉದಯ. ಅಂದ್ರೆ ಕೃಷ್ಣ ಪ್ರಜ್ಞೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ಸುಪ್ತವಾಗಿರುತ್ತದೆ. ವ್ಯಕ್ತಿಯು ಭಕ್ತರ ಸಂಪರ್ಕಕ್ಕೆ ಬಂದಾಗ ಅದು ಜಾಗೃತವಾಗುತ್ತದೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯು ಕೃತಕವಾದುದಲ್ಲ. ತರುಣನು ತರುಣಿಯ ಸಹವಾಸದಲ್ಲಿ ಹೇಗೆ ಸಹಜವಾಗಿ ಆಕರ್ಷಿತನಾಗುತ್ತಾನೆಯೋ ಹಾಗೆಯೇ ವ್ಯಕ್ತಿಯು ಭಕ್ತರ ಸಹವಾಸದಲ್ಲಿ ಕೃಷ್ಣನ ಬಗ್ಗೆ ಕೇಳಿದಾಗ ಅವನಲ್ಲಿ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆ ಯಾಕಂದ್ರೆ ಕೃಷ್ಣ ನಾಮ ಅಂದ್ರೆ ಏನ್ ಗೊತ್ತಾ? ಭಗವಂತನ ನಾವು ಕೃಷ್ಣನ ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ನಾಮ ಜಪ ಮಾಡಿದ್ರೆ ಅವನು ನಮ್ಮನ್ನು
ಆಕರ್ಷಿಸುತ್ತಾನೆ. ಕೃಷ್ಣ ಅಂದ್ರೆ ಸರ್ವಾಕರ್ಷಕ ಅಂತ ಗ್ರಹಣ ಮಾಡ್ತಾನೆ, ಅವನು ಆಕರ್ಷಿಸುತ್ತಾನೆ ನಮ್ಮನ್ನು. ಸೊ ಇದೊಂದು ವೆರಿ ಪವರ್ಫುಲ್. ಸೊ ನಾವು ಯಾವಾಗ ಭಗವಂತನ ನಾಮ ಜಪ ಮಾಡಿದೀವೋ, ಅದು ಯಾವಾಗ ಭಕ್ತರ ಸಹವಾಸದಲ್ಲಿ ಭಗವಂತನ ನಾಮ ಜಪ, ಆಮೇಲೆ ಭಕ್ತರ ಸಂಘದಲ್ಲಿ ಸುಪ್ತವಾರಿ ಕೃಷ್ಣ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗುತ್ತದೆ. ಮತ್ತೆ ಇನ್ನೊಂದು ಕ್ವಶನ್ ಅವ್ರು ಕೇಳ್ತಾರೆ, ನಿಕ್ಸನ್, ಕೃಷ್ಣ ಪ್ರಜ್ಞೆ ಮತ್ತು ಕ್ರೈಸ್ತ ಪ್ರಜ್ಞೆಯ ನಡುವಣ ವ್ಯತ್ಯಾಸವೇನು? ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ ಸಮಾಧಾನ, ಕ್ರೈಸ್ತ ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆ. ಆದರೆ ಈಗ ಜನರು ಕ್ರೈಸ್ತ ಧರ್ಮದ ನೀತಿ ನಿಯಮಗಳನ್ನು ಅನುಸರಿಸುತ್ತಿಲ್ಲವಾದುದರಿಂದ, ಅಂದರೆ ಜೀಸಸ್ ಕ್ರೈಸ್ತನ ಆದೇಶಗಳನ್ನು ಅವರು ದೇವ ಪ್ರಜ್ಞೆಯ ಮಟ್ಟಕ್ಕೆ ಬರುವುದಿಲ್ಲ. ಯಾಕಂದ್ರೆ ಪ್ರಭುಪಾದರು ಹೇಳಿದಾಗೆ ಆಕ್ಚುಲಿ ಕ್ರಿಸ್ತ್ ಅಂಡ್ ಕೃಷ್ಣ ಎರಡೂ ಒಂದೇ, ಧರ್ಮ ನೀತಿಗಳು ಎರಡೂ ಒಂದೇ ಅಂತ ಹೇಳ್ತಾರೆ. ಆದರೆ ಜನ ಏನ್ ಮಾಡಿದ್ದಾರೆ, ಅದನ್ನು ಬದಲಾಯಿಸಿದ್ದಾರೆ. ಜನರು ಕ್ರೈಸ್ತ ಧರ್ಮದ ನೀತಿ ನಿಯಮಗಳನ್ನು ಅನುಸರಿಸುತ್ತಿಲ್ಲ ಮತ್ತು ಅದು ಬದಲಾವಣೆದಿಂದ ಎಲ್ಲ ಚೇಂಜಸ್ ಆಗಿದೆ. ಅದರಿಂದ ಅವರು ದೇವ ಪ್ರಜ್ಞೆ ಮಟ್ಟಕ್ಕೆ ಬರುವುದಿಲ್ಲ. ಅದರಿಂದನೇ ಇವಾಗ ಕ್ರೈಸ್ತು ನಮ್ಗೆ ವ್ಯತ್ಯಾಸ. ಆಕ್ಚುಲಿ ಕ್ರೈಸ್ತ್ ಜೀಸಸ್ ಭಗವಂತನ ಮಗ, ಭಗವಂತ. ಲೈಕ್ ಪ್ರಭುಪಾದರು ಹೇಗೆ ಅವ್ರ ಬಗ್ಗೆ ಪ್ರಚಾರ ಮಾಡುವುದಕ್ಕೆ, ಕೃಷ್ಣನ ಬಗ್ಗೆ ಪ್ರಚಾರ ಮಾಡುವುದಕ್ಕೆ ಬಂದಿದ್ದಾರೋ, ಅದೇ ರೀತಿ ಜೀಸಸ್ ಕ್ರೈಸ್ತ್ ನೀತಿ ನಿಯಮಗಳನ್ನು ಧರ್ಮ ಪ್ರಚಾರಕ್ಕೋಸ್ಕರ ಅವರು ಬಂದ್ರು. ಈ ಸನ್ ಆಫ್ ಗಾಡ್ ಅಂದ್ರೆ ಭಗವಂತನ ಮಗ. ಸೊ ಅವರು ಭಗವಂತನ ಬಗ್ಗೆ ಬೋಧನೆ ಮಾಡುವುದಕ್ಕೆ. ಆದರೆ ಈ ಕ್ರೈಸ್ತ ಧರ್ಮದ ನೀತಿ ನಿಯಮಗಳು ಅವರೆಲ್ಲ ಏನ್ ಮಾಡಿದ್ದಾರೆ, ಬದಲಾವಣೆ ಮಾಡಿ ಅವರ ಅನುಗುಣಕ್ಕೆ ತಕ್ಕಾಗಿ ಈ ಧರ್ಮಗಳೆಲ್ಲ ಅವರು ಅನುಸರಿಸುವುದರಿಂದ ಅವ ಏನಾಗುತ್ತೆ, ದೈವ ಪ್ರಜ್ಞೆ ಮಟ್ಟಕ್ಕೆ ಅವರು ಬರುವುದಿಲ್ಲ. ಸೊ ಅದಕ್ಕೆ ಪ್ರಭುಪಾದರು ಹೇಳೋದು, ಆಸ್ ಇಟ್ ಈಸ್, ಯಥಾತಥವಾಗಿ ನಾವು ಅನುಸರಿಸಬೇಕು. ಭಗವಂತ ಏನ್ ಹೇಳಿದ್ದಾನೆ ಅದು ಹೇಳಬೇಕು, ಅದು ಪಾಲನೆ ಮಾಡಬೇಕು. ಮತ್ತು ಎಲ್ಲಾ ಧರ್ಮಗಳಿಗೆ ಹೋಲಿಸಿದರೆ ಕೃಷ್ಣ ಪ್ರಜ್ಞೆಯ ವಿಶಿಷ್ಟವೇನು? ದಿಸ್ ಆಲ್ಸೋ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಮಗೂ ಸಂಶಯ ಬರ್ತಾ ಇರುತ್ತೆ. ಎಷ್ಟೊಂದು ಧರ್ಮಗಳಿದೆ, ಎಷ್ಟೊಂದು ಮಠಗಳಿದೆ, ಎಷ್ಟೊಂದು ಜನ ಏನೇನೋ ಒಂದು ಆಧ್ಯಾತ್ಮಿಕತೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೂ ನಮಗೂ ಏನ್ ಸಂಬಂಧ, ಹೆಂಗೆ, ಅವ್ರಿಗೆ ವ್ಯತ್ಯಾಸವೇನು, ವೈಶಿಷ್ಟ್ಯವೇನು? ಸೊ ಪ್ರಾಥಮಿಕವಾಗಿ ಧರ್ಮ ಎಂದರೆ ಭಗವಂತನನ್ನು ಅರಿಯುವುದು ಮತ್ತು ಅವನನ್ನು ಪ್ರೀತಿಸುವುದು, ಅದೇ ಧರ್ಮ. ಈಚಿನ ದಿನಗಳಲ್ಲಿ ತರಬೇತಿಯ ಕೊರತೆಯಿಂದಾಗಿ ಯಾರು ದೇವರನ್ನು ಅರಿತಿಲ್ಲ. ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ಧರ್ಮ ಸಂಸ್ಥೆಗಳಲ್ಲಿ ಇದಿದ್ರೆ ಏನು, ಭಗವಂತನನ್ನು ಅರಿಯುವುದು, ಅವನನ್ನು ಪ್ರೀತಿಸುವುದು, ಇದು ಎಲ್ಲಾದರೂ ಇದ್ರೆ ಅವೆಲ್ಲ ಅಥೆಂಟಿಕ್, ಅಂದ್ರೆ ಆಥರೈಸ್ಡ್ ಸಂಸ್ಥೆ ಅಂತ. ಯಾರು ಇದು ಬೋಧನೆಯನ್ನು ಮಾಡ್ತಾ ಇರುತ್ತಾರೋ ಅದು ಪ್ರಾಮಾಣಿಕವಾಗಿ ಆಥರೈಸೇಷನ್, ಅಂದ್ರೆ ಪ್ರಾಮಾಣಿಕವಾಗಿ ಅದು ಆ ಸಂಸ್ಥೆಗೆ ಹೋಗಿ ನಾವು ಬೋಧನೆ ನೀತಿ ನಿಯಮಗಳನ್ನು ತಗೋಬಹುದು. ಎಲ್ಲಿ ಧರ್ಮ ಎಂದರೇನು, ಭಗವಂತನನ್ನು ತಿಳ್ಕೋಬೇಕು. ಭಗವಂತ ಅಂದ್ರೆ ಯಾರು, ಯಾರು ನಿಮ್ಗೆ ಹೇಳ್ಕೊಡ್ತಾರೆ, ಅವನನ್ನು ಪ್ರೀತಿಸುವುದು ಹೇಗೆ, ಅದೇ ಧರ್ಮ. ಆದ್ರೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ತರಬೇತಿ ಅಂದ್ರೆ ಅದು ಹೇಳ್ಕೊಡುವ ರೀತಿ ಇವಾಗ ಎಲ್ಲೂ ಇಲ್ಲ. ಅದಕ್ಕೆ ಜನಗಳಿಗೆ ದೇವರಂದ್ರೆ ತಿಳಿದಿಲ್ಲ. ಸೊ ಇನ್ನು ಅವನನ್ನು ಪ್ರೀತಿಸುವುದಂತೂ ದೂರವೇ ಉಳಿಯಿತು. ಸೊ ಜನಗಳಿಗೆ ಬೇರೆ ಎಷ್ಟೊಂದು ಸಮಸ್ಯೆಗಳಿದೆ, ಎಷ್ಟೊಂದು ಬೀದಿಗೂ ಕಾರ್ನರ್ ಮೂಲೆ ಮೂಲೆಗೂ ಸಮಸ್ಯೆಗಳಿದೆ. ಆದ್ರೆ ಎಲ್ಲಿ ಏನು ಹೇಳ್ಕೊಡ್ತಾ ಇದ್ರೆ, ಪ್ರಭುಪಾದ್ರೆ ಹೇಳ್ತಾರೆ, ನೀವು ಯಾವ ಸಂಸ್ಥೆಗೆ ಹೋಗಿ ಭಗವಂತನನ್ನು ಹರಿಬೇಕು,
ಭಗವಂತ ಅಂದ್ರೆ ಯಾರು, ನಾನು ಯಾರು, ಅವನನ್ನು ಪ್ರೀತಿಸುವುದು ಹೇಗೆ, ಇದು ಧರ್ಮ. ಇದು ಎಲ್ಲಿ ನಿಮ್ಗೆ ಹೇಳ್ಕೊಡ್ತಾರೋ ಅದು ಅಥೆಂಟಿಕ್ ಅಂತ. ಸೊ ಜನರು ಕೇವಲ ಚರ್ಚಿಗೆ ಹೋಗಿ, ಓ ದೇವರೇ ನಮಗೆ ದಿನ ದಿನದ ಅನ್ನ ನೀಡು ಎಂದು ಪ್ರಾರ್ಥಿಸುವಷ್ಟರಲ್ಲಿಯೋ ತೃಪ್ತರಾಗಿರುತ್ತಾರೆ. ಸೊ ಕರೆಕ್ಟ್ ಅಲ್ವಾ? ಎಲ್ಲೇ ಹೋಗಿ ಒಂದೇ, ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ, ಆ ಅಪೇಕ್ಷೆಗಳನ್ನು ಪೂರೈಸಬೇಕು, ಈ ಆಸೆಗಳನ್ನು ಪೂರೈಸಬೇಕು, ಇದು ನಮ್ಮ ಪ್ರಾರ್ಥನೆ. ಇದು ಪ್ರಾರ್ಥನೆ ಅಲ್ಲ, ಭಗವಂತನ ಪ್ರೀತಿಸಬೇಕು. ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೇನೆ. ಇದು ಕತೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ತುಂಬಾ ಚೆನ್ನಾಗಿ. ಒಂದು ಊರಲ್ಲಿ ಒಬ್ಬ ರಾಜ ಏನ್ ಮಾಡ್ತಾನೆ, ಒಂದು ಗ್ರಾಮಕ್ಕೆ ಹೋಗಿ ರಾಜ ಎಲ್ಲಾರ್ಗೂ ಸಹಾಯ ಮಾಡಬೇಕು ಅಂತ ವಿವಿಧವಾದ ರೀತಿಗಳಲ್ಲಿ, ಆರ್ಥಿಕ, ಸಮಾಜ, ಬೇರೆ ಈ ಚತುರ್ವಿಧ ಏನೇನ್ ಬೇಕು, ಕೆಲವ್ರಿಗೆ ದಾನ ಕೊಡೋದು, ಕೆಲವು ಧಾನ್ಯ ಕೊಡೋದು, ಕೆಲವು ದುಡ್ಡು ಕೊಡೋದು, ಕೆಲವು ಗೋಲ್ಡ್. ಸೊ ಈ ತರ. ಸೊ ಏನ್ ಮಾಡ್ತಾನೆ, ಎಲ್ಲಾರು ಕ್ಯೂ ಸಾಲ ಆಗಿ ಬಂದು ಒಬ್ಬೊಬ್ರು ಅವರವರ ಅಪೇಕ್ಷೆಗಳನ್ನು ಹೇಳ್ಕೊಂಡು ರಾಜ ಎಲ್ಲಾರಿಗೂ ಕೊಡ್ತಾನೆ. ಒಬ್ಬನೇ ಏನ್ ಮಾಡ್ತಾನೆ, ನನ್ಗೇನೂ ಬೇಡ, ನನಗೂ ರಾಜ ಬೇಕು ಅಂತ ಕೇಳ್ಕೊಂತಾನೆ. ಸೊ ಕೆಲವರೆಲ್ಲ ದುಡ್ಡು ತಗೊಂಡೋದ್ರು, ಕೆಲವರೆಲ್ಲ ಧಾನ್ಯಗಳು ತಗೊಂಡೋದ್ರು, ಕೆಲವರೆಲ್ಲ ಏನೇನೋ ತಗೊಂಡೋದ್ರು. ಅದೇ ಅವನು ಬುದ್ಧಿವಂತವಾದ ವ್ಯಕ್ತಿ. ಅವನಿಗೆ ಏನ್ ತಿಳ್ಕೊಂತಾನೆ, ಅವನು ನನಗೆ ರಾಜ ಬೇಕು, ರಾಜ ಜೊತೆಯಲ್ಲಿ ನಾನು ಸಹವಾಸ ಮಾಡಬೇಕು, ರಾಜ ನನ್ನ ಮನೆಗೆ ಬರಬೇಕು ಅಂತ. ಅವಾಗ ಮಂತ್ರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ರಾಜ, ನಿನಗೆ ಬೇಕಾಗಿರೋದು ಏನು ನೋಡು, ನಾನು ಬೇಕಾದ್ರೆ ನಾನು ರಾಜ್ಯವನ್ನೇ ಕೊಡ್ತೀನಿ, ನಾನೇ ಆಗಬೇಕು ಅಂತ. ನನಗೂ ರಾಜನೂ ಬೇಡ, ಏನೂ ಬೇಡ, ರಾಜ ನೀನು ನನ್ನ ಜೊತೆಗೆ ಬರಬೇಕು, ನೀನು ಬೇಕು ನನಗೆ ಅಂತ. ಅವಾಗ ರಾಜ ಏನ್ ಮಾಡ್ತಾನೆ, ರಾಜ ಬರಬೇಕು ಅಂದ್ರೆ ಸಾಮಾನ್ಯನ ಹೇಳಿ? ರಾಜ ಬರಬೇಕು ಅಂದ್ರೆ ಅವನು ಬೆಟಾಲಿಯನ್ ಎಲ್ಲ, ರಾಜ ಅವನು ಫುಲ್ ಕಿಂಗ್ಡಮ್ಮೇ ಬರಬೇಕು. ಇದು ಬುದ್ಧಿವಂತ ವಾದ ಪ್ರಾರ್ಥನೆ. ಆವಾಗ ಮಂತ್ರಿ ಗೊತ್ತಾಗ್ಬಿಡುತ್ತೆ ಮಂತ್ರಿಗೆ, ಇವನು ಭಾರಿ ಒಳ್ಳೆ ಬುದ್ಧಿವಂತನಾದ ವ್ಯಕ್ತಿ, ರಾಜನನ್ನೇ ಕೇಳಿದಾನಂದ್ರೆ. ಲೈಕ್ ಪ್ರಭುಪಾದರು ಹೇಳ್ತಾರೆ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನನ್ಗೆ ಅದು ಕೊಡು, ಇದು ಕೊಡು, ಆ ಪ್ರಾಬ್ಲಮ್, ಈ ಪ್ರಾಬ್ಲಮ್ಮು. ನಾವು ಭಗವಂತ ನೀನ್ ಬೇಕು ನನಗೆ. ಅರೆ ಭಗವಂತ ಸಿಕ್ಬಿಟ್ರೆ ನಮ್ಗೆಲ್ಲ ಸಿಕ್ಬಿಡುತ್ತೆ. ಲೈಕ್ ಅವನ್ ರಾಜ ಕೇಳ್ಕೊಂಡ. ಸೊ ಆ ಮಂತ್ರಿ ಏನ್ ಮಾಡ್ತಾನೆ, ಓಕೆ ನಾಳೆ ನಿಮ್ಮ ಊರಿಗೆ ಕರ್ಕೊಂಡ್ಬರ್ತೀನಿ. ರಾಜನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಏನು, ಅಲ್ಲೇ ಅವನು ಯಾವುದೋ ಒಂದು ಗುಡಿಸಲಲ್ಲಿದ್ದಾನೆ, ವಾತಾವರಣ ಸರಿ ಇಲ್ಲ, ಊರು ಸರಿ ಇಲ್ಲ, ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಸೊ ಮಂತ್ರಿ ಏನ್ ಮಾಡ್ತಾನೆ, ಫಸ್ಟ್ ಆ ಊರನ್ನು ಸರಿ ಮಾಡಿಸ್ತಾನೆ. ಬೀದಿಗಳು ದೊಡ್ಡ ದೊಡ್ಡ ಬೀದಿಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ಅಲ್ಲಿ ರಾಜ ಹೋಗಿ ಅವನ ಹತ್ರ ಉಳ್ಕೋಬೇಕು ಅಂದ್ರೆ ಸಾಧ್ಯನಾ? ಪ್ಯಾಲೇಸ್, ಇಂದ್ರ ಭವನ ತರ ಒಂದು ದೊಡ್ಡ ಪ್ಯಾಲೇಸ್ ಅನ್ನು ಕಡಿಸ್ತಾನೆ. ಆಮೇಲೆ ಏನಾಗುತ್ತೆ, ರಾಜ ಒಬ್ನೇ ಹೋಗಲ್ಲ, ರಾಜನ ಜೊತೆಯಲ್ಲಿ ಸೇವಕರು, ಮಂತ್ರಿಗಳು, ಫುಲ್ ಬೆಟಾಲಿಯನ್ನೇ, ಕಿಂಗ್ಡಮ್ ಫುಲ್ ರಾಜ್ಯನೇ ಹೋಗ್ಬಿಡುತ್ತೆ. ಸೊ ಇದು ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಭಗವಂತನನ್ನು ಓಕೆ ನನ್ಗೆ ಅದು ಬೇಕು, ಇದು ಬೇಕು, ಇವತ್ತೇನೋ ಒಂದು ತೊಂದರೆ ಬಂದಿದೆ, ಏನೋ ನನ್ನ ಫ್ಯಾಮಿಲಿಯಲ್ಲಿ ಈ ತರ ಇದೆ, ಒಬ್ಬನೇನೋ ನನಗೆ ಉದ್ಯೋಗ ಇಲ್ಲ, ನನಗೆ ಈ ಸಮಸ್ಯೆ ಆ ಸಮಸ್ಯೆ, ಇದೆಲ್ಲ ಚಿಕ್ಕ ಪ್ರಭುಪಾದರು ಹೇಳ್ತಾರೆ ನೋಡಿ. ಅವ್ರು ಹೇಳ್ತಾ ಇದ್ದಾರೆ, ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ದಿನನಿತ್ಯದ ಅನ್ನ ನೀಡು, ಇದು ನೀಡು, ಇದೆಲ್ಲ ನಮ್ಮ ಪ್ರಾರ್ಥನೆ. ಭಾಗವತದಲ್ಲಿ ಇದನ್ನು ವಂಚನೆಯ ಧರ್ಮ ಎಂದು ಕರೆಯಲಾಗಿದೆ. ಸೊ ಈ ತರ ನಾವು ಪ್ರಾರ್ಥನೆ ಮಾಡಬಹುದು, ಭಗವಂತ ನನಗೆ ನೀನ್ ಬೇಕು. ಸೊ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇದು ನಿಜವಾದ ಭಕ್ತಿ.
ಭಗವಂತ ನೀನ್ ನನಗೆ ಬೇಕು. ಭಗವಂತ ಇದ್ರೆ ಏನು? ಭಗವಂತ ಇದ್ರೆ ಎಲ್ಲ ಸರ್ವಸ್ವ ನಿನ್ನ ಹತ್ರ ಷಡೈಶ್ವರ್ಯ ಪೂರ್ಣ. ಅವನು ಷಡೈಶ್ವರ್ಯ ಪೂರ್ಣ ಭಗವಂತ, ಪರಮ ದೇವೋತ್ತಮ ಪುರುಷ. ಅವನು ನಿಮ್ ಜೊತೆಯಲ್ಲಿದ್ರೆ ನಿಮ್ಗೆ ಏನು? ಎಲ್ಲ ಇದೆ ಅದರಲ್ಲಿ. ಇವಾಗ ನಿಮ್ಗೆ 1000 ರೂಪಾಯಿ ಇದೆ ಅಂದ್ರೆ ನಿಮ್ ಕೈಯಲ್ಲಿ 10 ರೂಪಾಯಿ ಇದೆ, 20 ರೂಪಾಯಿ ಇದೆ, 50 ರೂಪಾಯಿ ಇದೆ, 100 ರೂಪಾಯಿ ಇದೆ, ಎಲ್ಲ ಇದೆ. ಸೊ ಭಗವಂತ ನಿಮ್ಮ ಜೊತೆಯಲ್ಲಿದ್ದಾನಂದ್ರೆ ಎವ್ರಿಥಿಂಗ್, ಎಲ್ಲಾನು ಬಂದಂಗೆ. ಸೊ ಈ ರೀತಿ ನಾವು ಪ್ರಾರ್ಥನೆ ಮಾಡಬೇಕು. ಅದು ಕೊಡಿ ಇದು ಕೊಡಿ ಅಂತ ನಾವು ಚಿಕ್ಕದಾಗಿ ಪ್ರಾರ್ಥನೆ ಮಾಡಬಾರ್ದು. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಎಕ್ಸ್ಪೆಷಲಿ ಅವರು ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಶ್ಚಿಯನ್ಸ್ ಪ್ರತಿ ವಾರ ಈಗಿನ ಕಾಲದಲ್ಲಿ ನಾವೆಲ್ಲ ಅದೇ ಮಾಡ್ತಾ ಇದ್ವಿ. ಸೊ ನಾವೇನು ಇದು ಪ್ರಾರ್ಥನೆ ಮಾಡಿ ಅದರಲ್ಲೇ ತೃಪ್ತರಾಗ್ತೀವಿ. ಆದ್ರೆ ಭಾಗವತ ಇದು ಧರ್ಮವಲ್ಲ. ಏಕೆಂದ್ರೆ ಅದರ ಉದ್ದೇಶ ದೇವರನ್ನು ಅರಿತು ಪ್ರೀತಿಸುವುದಲ್ಲ. ದೇವರನ್ನು ಅರಿತುಕೋಬೇಕು, ಅವನ್ನ ಪ್ರೀತಿಸಬೇಕು, ಅದು ನಿಜವಾದ ಧರ್ಮ. ವೈಯಕ್ತಿಕ ಲಾಭವನ್ನು ಪಡೆಯುವುದು ಅದಲ್ಲ. ಸೊ ಅರ್ಥಾತ್ ನಾವು ಒಂದು ಧರ್ಮವನ್ನು ಅನುಸರಿಸುತ್ತೇನೆ ಎಂದು ಹೇಳಿಕೊಂಡು ದೇವರು ಯಾರು ಎಂದು ತಿಳಿಯದಿದ್ದರೆ, ಅಥವಾ ಅವನನ್ನು ಪ್ರೀತಿಸುವುದು ಹೇಗೆ ಎಂದು ತಿಳಿಯದಿದ್ದರೆ, ನಾನು ಆಚರಿಸುತ್ತಿರುವುದು ವಂಚನೆಯ ಧರ್ಮ ಅಷ್ಟೇ. ಸೊ ಕ್ರೈಸ್ತವ ಧರ್ಮ ಮಟ್ಟಕ್ಕೆ ಹೇಳುವುದಾದರೆ ದೇವರನ್ನು ಅರಿತುಕೊಳ್ಳಲು ಸಾಕಷ್ಟು ಅವಕಾಶವನ್ನು ನೀಡಲಾಗಿದೆ, ಆದರೆ ಯಾರು ಅದನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಸೊ ಇದು ವ್ಯತ್ಯಾಸ. ಉದಾಹರಣೆಗೆ ಪ್ರಭುಪಾದರು ಉದಾಹರಣೆ ಕೊಡಿದೆ, ಕೊಲೆಗಯ ಬೇಡ ಎಂಬ ಆದೇಶ ಬೈಬಲ್ನಲ್ಲಿ ಇದೆ. ಅಂದ್ರೆ thou shalt not kill, ಅಂದ್ರೆ ಪ್ರಾಣಿಗಳನ್ನು ಕೊಲ್ಲಬಾರದು. ಆದ್ರೆ ಕ್ರಿಶ್ಚಿಯನ್ನರು ಏನು, ಪ್ರಪಂಚದ ಅತ್ಯುತ್ತಮ ಕಸಾಯಿ ಖಾನೆಗಳನ್ನು ನಿರ್ಮಿಸಿದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ಸೊ ಆಕ್ಚುಲಿ ಆ ನಿಯಮ ಇದೆ ಇಲ್ಲಿ. ಪ್ರಭುಪಾದರು ಹೇಳ್ತಾರೆ, ಉದಾಹರಣೆಗೆ ಕೊಲೆಗಯ ಬೇಡ ಅಂತ, ಆದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅದನ್ನು ಪಾಲನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅದು ಆ ರೀತಿ ಮಾಡಬಾರದು. ಆದರೆ ಕ್ರಿಶ್ಚಿಯನ್ನರು ಇವತ್ತು ಪ್ರಪಂಚ ನಿಮ್ಗೆಲ್ಲ ನೀವು ಯೋಚನೆ ಮಾಡ್ಬೋದು, ಕಸಾಯನೆ ಎಷ್ಟೊಂದು ಕೇಂದ್ರಗಳಿದೆ, ಮಾಂಸ ಕೇಂದ್ರಗಳು ಅವ್ರದೇ ಜಾಸ್ತಿ. ಸೊ ಯೇಸು ಕ್ರಿಸ್ತನ ಆದೇಶಗಳನ್ನು ಉಲ್ಲಂಘಿಸಿದರೆ ಅವರು ಹೇಗೆ ತಾನೇ ದೈವ ಪ್ರಜ್ಞಾವಂತರಾಗುತ್ತಾರೆ? ಪ್ರಭುಪಾದರು ಹೇಳ್ತಾ ಇದ್ರೆ, ಆಕ್ಚುಲಿ ಈಸ್ ಎ ಕ್ರಿಶ್ಚಿಯನ್ ಓನ್ಲಿ. ಕೇವಲ ಕ್ರಿಶ್ಚಿಯನ್ ಧರ್ಮವಷ್ಟೇ ಅಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇದು ನಡೆಯುತ್ತದೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಂಬ ಹೆಸರುಗಳೆಲ್ಲ ರಬ್ಬರ್ ಮುದ್ರೆಯಷ್ಟೇ. ದೇವರು ಯಾರು, ಅವನನ್ನು ಪ್ರೀತಿಸುವ ಹೇಗೆ, ಅವರೊಬ್ಬರನ್ನೂ ತಿಳಿದಿಲ್ಲ. ಸೊ ಇದು ನಿಜವಾದ. ಸೊ ದಟ್ಸ್ ವೈ ನಾನು ಇಲ್ಲಿ ಮುಗಿಸ್ತೀನಿ. ಸೊ ದಯವಿಟ್ಟು ಪ್ರತಿನಿತ್ಯ ನಾವು ಓದ್ತಾ ಇರಿ. ನೀವು ನಮಗೋಸ್ಕರನೇ ಕಾಯ್ತಾ ಇರ್ಬೋದು, ಪ್ರತಿನಿತ್ಯದ ಓದಬೇಕು. ನಾವು ಓದುವಾಗ ನಿಮ್ಗೆ ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಸೊ ದಯವಿಟ್ಟು ನಾನು ಇವತ್ತು ಹೇಳಿರುವ ಆ ನಿಯಮಗಳನ್ನು ಕೆಲವಾದರೂ ನೀವು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅನುಸರಿಸಿಕೊಂಡು, ನಾನು ಹೇಳಿದ್ದೀನಿ, ಪ್ರಭುಪಾದರು ಏನ್ ಹೇಳಿದ್ದಾರೆ, ಎಕ್ಸ್ಪೆಷಲಿ ಆಧುನಿಕ ಯುಗಕ್ಕೆ 3 ನಿಯಮಗಳು ನಾನು ಹೇಳಿದ್ದೀನಿ. ಚಾಂಟಿಂಗ್ ಅಂಡ್ ಭಗವದ್ಗೀತಾ ಭಾಗವತ ಓದುವುದು ನಮ್ಮ ಕರ್ತವ್ಯ, ನಿಯಮಿತವಾದ ನಮ್ಮ ಕರ್ತವ್ಯ. ಲೈಕ್ ನಾವು ಏನು ವರ್ಕ್ ಮಾಡ್ತೀವೋ, ಏನು ವ್ಯಾಪಾರ ಮಾಡ್ತೀವೋ, ಅಥವಾ ಹೌಸ್ ವೈಫ್ ಇರ್ಬೋದು, ಅಥವಾ ಡಾಕ್ಟರ್ ಇರ್ಬೋದು, ಅಥವಾ ಬೇರೆ ಹೋಗಿ ನಾವು ಕೂಲಿ ಮಾಡ್ತಾ ಇರ್ಬೋದು, ವರ್ಕ್ ಮಾಡಿ ಏನೇ ಆಗ್ಲಿ ಅದನ್ನು ಮಾಡಬೇಕು. ಸೊ ಇದೆಲ್ಲ ಮಾಡುವುದರಿಂದ ನಮಗೂ ಒಳ್ಳೆ ಜ್ಞಾನ ಬರುತ್ತೆ. ಈ ಜ್ಞಾನದಿಂದ ನಾವು ಮಾಯದಿಂದ ದೂರ ಆಗ್ತೀವಿ. ಸೊ ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಭಕ್ತಿ ಜೀವನವನ್ನು, ಎಕ್ಸ್ಪೆಷಲಿ ಪ್ರಭುಪಾದರು ಇಲ್ಲಿ ಹೇಳಿದ್ದಾರೆ, ನಾವು ಓದಬೇಕು, ಇಂತಹ ಸಾಹಿತ್ಯಗಳನ್ನು ಓದಬೇಕು. ನಾವು ಓದಿಲ್ಲ ಅಂದ್ರೆ ನಮ್ಗೆ ಜ್ಞಾನ ಬರಲ್ಲ. ಆ ಜ್ಞಾನದಿಂದ ಈ ಅಜ್ಞಾನವನ್ನು ನಾವು ಎದುರಿಸ್ಬೋದು, ಅಜ್ಞಾನಕ್ಕೆ ಹೋಗಲ್ಲ ನಾವು. ಸೊ ದಯವಿಟ್ಟು ಎಲ್ಲರೂ ಓದಿ, ಭಗವದ್ಗೀತಾ ಭಾಗವತ ಸಾಹಿತ್ಯಗಳು ಪ್ರಭುಪಾದರು ಕೊಟ್ಟಿದ್ದಾರೆ. ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಾವು ನಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಸೊ ಅವಾಗ ನಮ್ಮ ಜೀವನ ಉನ್ನತವಾದ, ಆನಂದಕರವಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು
ಹೇಳ್ತಿಲ್ವ, ಈ ಜೀವನದಲ್ಲೇ ನಾವು ಭಗವಂತನ ಧಾಮಕ್ಕೆ ಹೋಗ್ಬೋದು, ಮುಕ್ತರಾಗ್ಬೋದು ಅಂತ. ಓಕೆ, ಹರೇ ಕೃಷ್ಣ. ಥ್ಯಾಂಕ್ ಯು. ಜೈ ಪ್ರಭುಪಾದ್ ಕಿ ಜೈ ಹೋ. ಶ್ರೀಲ ಪ್ರಭುಪಾದ್ ಕಿ ಜೈ.